ಇಟ್ಕೊಂಡವನೇ ಕನ್ನಡ ಫಿಲಂ ಕರೆನ್ಸಿ ಹೆಂಗಾಗ್ಬಿಟ್ಟಿದೆ, ಮಲಯಾಳಂ ಫಿಲಂ ಚಾನಲ್ ಪಾರ್ಟ್ನರ್ ಟ್ರೈನ್ ಮಾಡ್ಬೇಕಪ್ಪ ಸರ್. ಕನ್ನಡ ಒಂದು ಫಿಲಂ ಸೀನು ಆಯ್ತಾ ಮಗ, ನೀನ್ ನಂಬ್ಕೊಂಡ್ರೆ ನಾನು ಅದೇ ಇಂಗ್ಲಿಷ್ ಫಿಲಂ ನೋಡ್ತೀನಿ ಸೀಯು ಅಂದ್ರೆ ಅವ್ನಿಗೆ ಅರ್ಥ ಆಗುತ್ತೆ. ಅದು ಅರ್ಥ ಆಗುತ್ತೆ, ಅದು ಇಟಾಲಿಯನ್ ಆಗಿದ್ರೆ ಇದು ಅರ್ಥ ಆಗುತ್ತೆ ಅವ್ನಿಗೆ. ಹಿಂಗೆ ಇಲ್ಲಿ ಕಳ್ಕೊಂಡಿರೋ ಕೋಟಿಗಳು ನೋಡಿದ್ರೆ ನಮ್ ನಥಿಂಗ್. ಎಷ್ಟೊಂದ್ಸಲಿ ಮಾಲ್ ಹೋಗ್ಬಿಟ್ಟೆ ಯಾವ್ದು ಬಟ್ಟೆ ಚೆನ್ನಾಗಿಲ್ಲ ಅಂತಾರೆ, ಬಟ್ ಇವೆನ್ಚುಲಿ ಅವನ್ನೆಲ್ಲ ಬಟ್ಟೆ ಮಾರ್ತಾನೆ. Talk about out of syllabus. ನನ್ಗೆ ಒಂದು ಕ್ವಶನ್ ಇತ್ತು. ಅದಕ್ಕಿಂತ ಮುಂಚೆ ಥಿಯೇಟರ್ಸ್ ಎಲ್ಲ ಪಬ್ಸ್ ಆಗಿದೆ, ಇವ್ರಿಗೆ ಮೈಕ್ ಹಾಕಿರಾ? ಆಕ್ಟ್ ಅಂದ್ರೆ ಹೀರೋಸ್ ಆರ್ ರಿಪ್ಲೇಸ್ ಬೈ ವಿರಾಟ್ ಕೊಹ್ಲಿ ಅಂತ. ತಮಿಳ್ದಲ್ಲಿ ಯಾಕೆ ಆಗ್ತಾ ಇಲ್ಲ? ಅವ್ರ ಸಿನಿಮಾಗಳಿಗೆ ಕೊಹ್ಲಿ ಕೊಹ್ಲಿ ಬೆಂಗಳೂರು ಬಾರ್ಗಳಲ್ಲಿ ಅಷ್ಟೊಂದು ಗೌರ್ಮೆಂಟ್ ಬಾರು, ಕೇರಳಲ್ಲಿ ಟೀಮೇ ಇಲ್ವಲ್ಲ. ವಿರಾಟ್ ಕೊಹ್ಲಿ ಇಸ್ ಎ ಹೀರೋ ಮೋರ್ ದೆನ್ ಎ ಕ್ರಿಕೆಟರ್. ಸಚಿನ್ ತೆಂಡೂಲ್ಕರ್ ಇಸ್ ಎ ಕ್ರಿಕೆಟರ್. ಸೊ ಇಸ್ ದ ಸೊಲ್ಯೂಷನ್ ನಾವು ಹೋಗಿ ತಮಿಳ್ ಸಿನಿಮಾ ಮಾಡ್ಬೇಕಂಗಾರೆ? ಅಲ್ಲ ಅಂತಲ್ಲ ಸರ್, ಅದೇಂಗಾಗುತ್ತೆ ಹೇಳಿ. ನಿಮ್ಮನೆ ಜಗಳ ತೆಂಟಿಸತ್ತೆ ಅಂತ ನೀವು ಔಟ್ ಆಫ್ ಸಿಲೆಬಸ್ ಅಂತ ಒಂದು ಸಿನಿಮಾ ರೀಸೆಂಟ್ ಆಗಿ ZEE5 ಅಲ್ಲಿ ರಿಲೀಸ್ ಆಯಿತು. ಅದ್ರ ವಿಚಾರವಾಗಿ ಮಾತಾಡಬೇಕು ಅಂತ ವಿ ಇನ್ವೈಟೆಡ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಟಾಗನಿಸ್ಟ್ ಆಫ್ ದ ಫಿಲ್ಮ್ ಮಿಸ್ಟರ್ ದಿಲೀಪ್ ದೊಡ್ಡಯ್ಯ ಅವರು. ಆ್ಯಂಡ್ ನಮ್ಮ ಟೀಮಲ್ಲೇನೆ ಒಂದಷ್ಟು ಮಿಕ್ಸ್ಡ್ ರೆಸ್ಪಾನ್ಸಸ್ ಇತ್ತು. ಸೊ ಆನ್ ದಟ್ ನೋಟ್ ಲೆಟ್ಸ್ ವೆಲ್ಕಮ್ ಪ್ರದೀಪ್ ಸರ್. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಫಾರ್ ದಿಸ್ ಕ್ಯಾಂಡಿಡ್ ಫಿಲ್ಟರ್ಲೆಸ್ ಕಾನ್ವರ್ಸೇಷನ್. ಸರ್, ಐ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದಿಸ್ ಪಾಯಿಂಟ್. ಥಿಯೇಟ್ರಿಕಲ್ಲಿ ಔಟ್ ಆಫ್ ಸಿಲೆಬಸ್ ರಿಲೀಸ್ ಆದಾಗ ಅದು ಥಿಯೇಟ್ರಿಕಲ್ ವರ್ಕ್ ಆಗಿಲ್ಲ. ಏನು ತಲೆನೋವಿಲ್ಲ, ಏನಿಲ್ಲ, ಡಿಶಮ್ ಇಲ್ಲ, ಜೋರ್ ಮ್ಯೂಸಿಕ್ ಇಲ್ಲ, ಲೈಟ್ ಮ್ಯೂಸಿಕ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಖುಷಿ. ಇವಾಗ ಒಂದಷ್ಟು ಕಾಲೇಜ್ ಫಾರ್ಮ್ಯಾಟ್ ಫಿಲ್ಮ್ಸ್ ನಾನು ನೋಡಿದಾಗ ತಮಿಳಲ್ಲಿ ಇವಾಗ ಡೂಡ್ ಇರ್ಬೋದು, ಯೂತ್ ಇರ್ಬೋದು, ಎಷ್ಟೊಂದು ಬಿಟ್ಲಾಗ್ ಇರ್ಬೋದು, ಚೆನ್ನಾಗಿ ಬಿಡ್ಲಿ ಮಿನಿಮಮ್ 50-80 crores ಕಲೆಕ್ಷನ್ಸ್ ಇದೆ. ಲವ್ ಇನ್ಶೂರೆನ್ಸ್ ಕಂಪನಿ ಅವ್ರ ಪ್ರಕಾರ ಅದು ವರ್ಕೇ ಆಗಿಲ್ಲ, ಬಟ್ ಸ್ಟಿಲ್ 60-70 ಕೋಟಿ ಕಲೆಕ್ಟ್ ಆಗಿದೆ ಅಂತ ಟಾಕ್ ಇದೆ. ಅಂಥದ್ರಲ್ಲಿ ಒಂದು ಆನೆಸ್ಟ್ ಹ್ಯೂಮರಸ್ ಸೆನ್ಸಿಬಲ್ ಕಾಲೇಜ್ ಡ್ರಾಮಾ ಮಾಡಿದ್ರಿ. ಲೇಯರ್ಸ್ ಅಲ್ಲಿ ಸುಮಾರು ಒಳ್ಳೊಳ್ಳೆ ವಿಚಾರಗಳನ್ನ ತುಂಬಾನೇ ಎಂಟರ್ಟೈನಿಂಗ್ ಆಗಿ ಹೇಳಿರಿ. ಆ ತರ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಾಗ್ದಂಗೆ ಥಿಯೇಟ್ರಿಕಲ್ ರನ್ ಇಂದ ಹೊರಟಲ್ಲ ಅನ್ನೋದು ಒಂದು ಬೇಜಾರಿದೆ. ಈಗ ನಾವು 2 ಸಬ್ಜೆಕ್ಟ್ ಫೇಲ್ ಆಗಿದ್ರೆ 3 ಸಬ್ಜೆಕ್ಟ್ ಫೇಲ್ ಆಗಿದ್ರೆ ನೋಡಿ ಖುಷಿ ಪಡ್ತೀವಿ. ನಂದೇ ಪರಲ್ಲ ಅಂತ ಹಿಂಗೆ ಇಲ್ಲಿ ಕಳ್ಕೊಂಡಿರೋ ಕೋಟಿಗಳು ನೋಡಿದ್ರೆ ನಮ್ ನಥಿಂಗ್. ಒಂದು ರಿಲೆವೆಂಟ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ರೋಡಲ್ಲಿ ಅವ್ನು ಯಾವ್ದೋ ಊರಿಗೆ ಹೋಗಿದ್ದೆ, ಊರ ಹೆಸರು ಬೇಡ, ಫುಲ್ ಫ್ಲೆಕ್ಸ್ ಎಲ್ಲಾರ್ದು, ಯಾರ್ದೋ ಹುಟ್ಟದಬ್ಬ, ಅಣ್ಣೊಂದು ಹುಟ್ಟದಬ್ಬ ಹುಟ್ಟದ, ಅವ ಯಾರು ಲೋಕಲ್ ಅಲ್ಲಿ ಅವ್ನಿಗೆ ಅವ್ರು ವರ್ಲ್ಡ್ ಫೇಮಸ್. ನಾನು ಕೇಳಿದ್ರೆ ಅಲ್ಲಿ ಯಾರು ಇವ್ರು ಗೊತ್ತಿಲ್ವಾ ಸರ್ ನಿಮ್ಗೆ ಅಂತ. ನನಗೆ ಗೊತ್ತಿಲ್ಲ ಗುರು. ಹಾಗೆ ಔಟ್ ಆಫ್ ಸಿಲೆಬಸ್ ಸಿನಿಮಾ 4 ವಾರ 12 ಸ್ಕ್ರೀನು ಮಲ್ಟಿಪ್ಲೆಕ್ಸ್ ಅಲ್ಲಿ ಇತ್ತು. ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ತರ ಬಾಡಿಗೆ ಕೊಟ್ಟಿಡಕ್ಕಾಗಲ್ಲ. ಅಲ್ಲಿಗೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್ ಇತ್ತು ಥಿಯೇಟರ್ ಅಲ್ಲಿ. ಸೊ ದಟ್ ಪ್ರೂವ್ಸ್ ಒಂದು ಮಿನಿಮಮ್ ಟಿಕೆಟ್ ಹೋಗ್ತಾ ಇದೆ ನನಗೆ. ಅದು ಒಂದು. ಸೊ ನನ್ನ ಫಿಲಮ್ ಯಾವುದೋ ಊರಲ್ಲಿರೋ ಒಂದು MLA ತರ ಆಗಿದೆ. ಇವತ್ತು ಇದೇ ನೀವು ZEE5 ತೆಗೆದ್ರೆ ಲವ್ ಮಾಕ್ಟೇಲ್ 3, ಔಟ್ ಆಫ್ ಸಿಲೆಬಸ್, KD ಮತ್ತೆ ಡೆವಿಲ್, ಅದೇ ಅವತ್ತು ನಾನು ರಿಲೀಸ್ ಮಾಡಿದಾಗ 3 ಕಟ್ಔಟ್ ಇತ್ತು. ಮ್ಯಾಕ್ಸ್ದು, UI ಪ್ರದೀಪ್ ದೊಡ್ಡಯ್ಯ, ಔಟ್ ಆಫ್ ಸಿಲೆಬಸ್. ನನಗೆ ಗೊತ್ತು ನನ್ನ ಮೂವಿ ಜನ ನೋಡಿದ್ದಾರೆ. ಸೊ ಓನ್ಲಿ ಆ ಸೆಲೆಬ್ರಿಟಿ ನೋಸ್ ಇಸ್ ಫ್ಯಾನ್ಸ್ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದ ಇಂಪ್ಯಾಕ್ಟ್. ಅದು ನನಗೆ ಮಾತ್ರ ಗೊತ್ತಿರುತ್ತೆ. ನೇಣು ಹಾಕೊಳಕ್ ಹೋದಾಗ ನಾನು ನಿಮ್ಮ ಫೋನಲ್ಲಿರೋ ಡೇಟಾ ಡಿಲೀಟ್ ಮಾಡೋಣ ಅಂತ ನೋಡಿದಾಗ ನಿಮ್ದೊಂದು ರೀಲ್ಸ್ ನೋಡ್ಬಿಟ್ಟು ನಾನು ಚೆನ್ನಾಗಿ ಬದುಕಿದ್ದೀನಿ ಅಂತ. ಇನ್ನೊಂದು 4-5 months ಅಲ್ಲಿ ಐ ವಿಲ್ ಬಿ ಬ್ರೇಕ್ ಇವನ್. ಪ್ರಾಬ್ಲಿ ಫ್ರಮ್ ಪಾಸ್ಟ್ 1500 ಫಿಲಮ್ಸ್ ತೊಗೊಂಡ್ರೆ ನೀವು ಬ್ರೇಕ್ ಇವನ್ ಆಗಿರೋ ಒಂದು 10 ಫಿಲಮ್ ಅಲ್ಲಿ ನಾನು ಒಬ್ಬ. ನಾನು ಇವತ್ತು ಯಾಕೆ ಮೂವಿ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾನು ನಾನು OTT ಹಾಕೋವರೆಗೂ, ಒಂದು TV ಮಾಡೋವರೆಗೂ ನಾನು ಮಾಡಬಾರ್ದು, ಅನ್ಫಿನಿಶ್ ಪ್ರಾಜೆಕ್ಟ್ ಬಿಡಬಾರ್ದು ಅಂತ. ಎಷ್ಟೊಂದ್ಸಲಿ ಮಾಲ್ ಹೋಗ್ಬಿಟ್ಟೆ ಯಾವ್ದು ಬಟ್ಟೆ ಚೆನ್ನಾಗಿಲ್ಲ ಅಂತಾರೆ, ಬಟ್ ಇವೆನ್ಚುಲಿ ಅವನ್ನೆಲ್ಲ ಬಟ್ಟೆ ಮಾರ್ತಾನೆ. ಸಿನಿಮಾ ಕ್ರಿಟಿಕ್ಗಳಿಗೆ, ಸಿನಿಮಾ ಪ್ಯಾಷನ್ ಇರೋರಿಗೆ ಅದ್ಭುತವಾಗಿದೆ ಸೆಕೆಂಡ್ ಹಾಫ್ ಅಂತಾರೆ. ಫಸ್ಟ್ ಹಾಫ್ ಅವ್ರಿಗೆ ಗೊತ್ತು ಸಿನಿಮಾ ಸೈಕಾಲಜಿ. ವಿ ನೀಡ್ 30 minutes ಒಂದು ಫ್ರೇಮ್ ಸೆಟ್ ಆಗಕ್ಕೆ, ಒಂದು ಪೇಸ್ ಆಫ್ ದ ಮೂವಿ ಸೆಟ್ ಆಗಕ್ಕೆ. ಅದು ಗೊತ್ತಿರೋರು ಆ ಥರ ಸೀರಿಯಸ್ ಸಿನಿಮಾ ವಾಚರ್ಸ್ಗೆ 100% ಸಿನಿಮಾ ಇಷ್ಟ ಆಗಿದೆ. ಅಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ ಆ ಥರದ್ದು. ಕೆಲವರಿಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಡೈಲಾಗ್ಸ್ ಇಷ್ಟ ಆಗುತ್ತೆ. ಇವತ್ತು ನೆನೆ ಬ್ಯೂಟಿಫುಲ್ ಮೀಮು ದುರಂಧರ್ 2 ನನ್ನ ಡೈಲಾಗ್ ಇದೆ ಸೇಮು. ಸರ್ ಒಳ್ಳೆಯವ್ರು ಕೆಟ್ಟವ್ರು ಅಂತ ಯಾರಿರಲ್ಲ ಸರ್, ಎಲ್ಲರೂ ಒಳ್ಳೆತನಕ್ಕೆ ಒಂದು ಬೆಲೆ ಇರುತ್ತೆ ಅಂತ. ನಾನು ಆ ಮೂವಿಲಿ ಗ್ರಾಫ್ ನೋಡಿದೆ. ದ ಗ್ರಾಫ್ ನಾನು ಹಾಕಿರೋದು ಅದೇ ಜಾಗದಲ್ಲಿ ಅಚ್ಯುತ್ ಸರ್ಗೆ ಬಾಯ್ ಹೇಳ್ಬಿಟ್ಟು ಹೋಗ್ತೀನಿ ನಾನು, ಕ್ರಿಕೆಟ್ ಆಡ್ಕೊಂಡು ಹೇಳ್ತೀನಲ್ಲ, ಅವ್ರು ಅದೇ ಗ್ರಾಫಲ್ಲಿ ಹಾಕಿದ್ದಾರೆ ಸಂಜಯ್ ದತ್ ಅವ್ರು ಎತ್ಬೇಕಾದ್ರೆ. ಆಮೇಲೆ ನಮ್ದೊಂದು ಈಗೋ ವಿಡಿಯೋ ಇತ್ತು, ಪೇಪರ್ ಹಾಕೊಂಡು ಹೇಳತ್ತರದ್ದು, ಹಾಕಿ ಪೇಜಲ್ಲೆಲ್ಲ 1 million. ಸೊ ನನಗೆ ಡಿಸ್ಟ್ರಿಬ್ಯೂಟರ್ ಈಸ್ ಆಲ್ಸೋ ವೆರಿ ಪ್ರೌಡ್. ಇವಾಗ ಗೋಕುಲ್ ರಾಜ್ ಸರ್ ಈ ಥರದ್ದೆಲ್ಲ ರಜನಿಕಾಂತ್ ಸಿನಿಮಾ ಎಲ್ಲ ತಂದು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅವ್ರು ನಂದೇ ಪ್ರಾಬ್ಲಿ ಅವ್ರು ಮಾಡಿರೋ ತುಂಬ ಚಿಕ್ಕ ಸಿನಿಮಾ ಅನ್ಸುತ್ತೆ. ಈ ಲೈಕ್ ಮೀ ಇಟ್ ಇಟ್. ಅವ್ರು ಹೇಳ್ತಾರೆ ಸೋ ಕಾಲ್ಡ್ ಅಂತ ಇಂಡಸ್ಟ್ರಿ ವೆಟರನ್ ಪ್ರೊಡ್ಯೂಸರ್ಸು 9 ಕೋಟಿ 10 ಕೋಟಿ ಹಾಕಿ ನಾವು ನೋಡ್ತೀವಲ್ಲ ಬಿಸ್ನೆಸ್, ನಿಮ್ದು ಅರ್ಧ ಮಾಡಿಲ್ಲ ಕಲೆಕ್ಷನ್. ಎಲ್ಲ ಟೈಮ್ಸ್ ಆಫ್ ಇಂಡಿಯಾ, ವಿಜಯ್ ಕರ್ನಾಟಕ, ಟೇಕ್ ಇಟ್ ಎನಿ ಇದು ಎಲ್ಲ 3.5 ಕೊಟ್ಟಿದ್ದಾರೆ. ದಟ್ ಬ್ಲೂಸ್ ಮೈ ವರ್ಕ್.
ನಾನು ಯಾರೋ ಒಬ್ರು ಪ್ರೊಡ್ಯೂಸರ್ ಹೇಳಿದ್ರು, ಒಂದು ಕೆಲಸ ಮಾಡೋದು, ಇಷ್ಟು ಹುಡುಗರು ಇಟ್ಕೊಂಡು ಶೂಟಿಂಗ್ ಮಾಡ್ತಿದ್ಯಾ, ಎಲ್ಲರ ಹತ್ರ 200 ರೂಪಾಯಿ ಇಸ್ಕೋ, ಬರ್ಕೋ, ರಿಲೀಸ್ ಆಗಿದ್ದಿನ ಅವ್ರಿಗೂ ಇದು ಮಾಡು, ಅವ್ರ ಟಿಕೆಟ್ ಎಷ್ಟು ಜನಕ್ಕೆ ಮಾಡ್ತೀರಾ ಸರ್, ವೇಟ್ ಅಲ್ಲಿ ಕಾಂಪಿಟೇಟಿವ್ ಸೊಲ್ಯೂಷನ್ ಅಂದ್ಬಿಟ್ಟು ನಾನು ಬುಕ್ಮೇಶ್ವರ್ ಹತ್ರ ಮಾತಾಡಿ, ಲೆಟ್ಸ್ ಕ್ರಿಯೇಟ್ ವೋಚರ್ಸ್ ಅಂತ ಹೇಳಿ, ಡೆಪಾಸಿಟ್ ನಾನು ಕೊಡ್ತೀನಿ, ಲೆಟ್ ಪೀಪಲ್ ಬೈ ವೋಚರ್ಸ್ ಅಂತ ಹೇಳಿ ಐ ಸ್ಟಾರ್ಟೆಡ್ ಪ್ರಮೋಟಿಂಗ್. ಹಿಂಗೆ ಹೋಗ್ತಾ ಇದ್ದೀನಿ ಕಾಲೇಜಸ್ಗೆ, ಚೀಫ್ ಗೆಸ್ಟ್ ಆಗಿ ಒಂದು 200 ಕಾಲೇಜ್ ಹೋಗಿದ್ದೀನಿ, ಅಲ್ಲಿ ತಗೊಳ್ಳಿ ವೋಚರ್ಸ್ ಇದೆ, ಒಂದು ಸ್ವಲ್ಪ ಆಫರ್ ಕೊಡ್ತೀನಿ 30% ಡಿಸ್ಕೌಂಟ್. ವೆನ್ ಮೈ ಮೂವಿ ಇಸ್ ಔಟ್ ಆನ್ ಬುಕ್ ಮೈ ಶೋ, ಯು ಕ್ಯಾನ್ ಗೋ ಸೆಲೆಕ್ಟ್ ವಿಚ್ ಥಿಯೇಟರ್ ಯು ವಾಂಟ್, ವಿಚ್ ಶೋ ಯು ವಾಂಟ್, ದೆನ್ ರೆಡಿ ದಟ್ ವೋಚರ್ ವಿತೌಟ್ ಇವನ್ ಟೆಲಿಂಗ್ ದ ರಿಲೀಸ್ ಡೇಟ್ ಐ ಹ್ಯಾವ್ ಸೋಲ್ಡ್. ಸೊ ಈ ಥರ ಫ್ಯಾಕ್ಟ್ಸ್ ಎಲ್ಲ ತಗೊಂಡು ಐ ಥಿಂಕ್ ಐ ಆಮ್ ಇನ್ ದ ಟಾಪ್ 10 ಸಕ್ಸಸ್ಫುಲ್ ಫಿಲ್ಮ್ಸ್ ಫಾರ್ ದ ಪಾಸ್ಟ್ 5 years and I have no regrets for that. ರೀಸೆಂಟ್ಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ನಾನೇ ಯಾರೋ ಹಳೆಯದು ಬರ್ದಿದ್ದು ಕತೆ ಹೇಳಿದ್ದೆ, ಎಲ್ಲ ಬೈದ್ರು ಡಬ್ಬಾ ತರ ಇದೆ ಕತೆ ಅಂತ. ನಿಮ್ದು ಮೊನ್ನೆ ಯಾವ್ದೋ ಒಂದು ಬೇರೆ ಪಾಡ್ಕಾಸ್ಟ್ ಅಲ್ಲಿ ನೀವು ಟೆಕ್ನಿಕ್ ಹೇಳಿದ್ವಿ, ಅದು ಯೂಸ್ ಮಾಡ್ಕೊಂಡು ಅದೇ ಫ್ರೆಂಡ್ಸ್ಗೆ 3 ತಿಂಗಳು ಮುಂಚೆ ಏನ್ ಕತೆ ಹೇಳೋದನ್ನ ಡಬ್ಬಾ ಅಂತಿದ್ರು ಅದನ್ನ ಸ್ವಲ್ಪ ಕವರಿಂಗ್ ಕೊಟ್ಟೆ. ಇವರು ಒಂದು ಒಳ್ಳೆ ಮಲಯಾಳಂ ಸಿನಿಮಾ ಅನುರಾಗ್ ಕಶ್ಯಪ್ ಟ್ವೀಟ್ ಮಾಡಿದ್ದಾರೆ, ಮಸ್ಟ್ ವಾಚ್ ಅಂತೆ, ಸಾಕಾಗಿದೆ ಗುರು ಕತೆ, ಎಲ್ಲಿದೆ ಇದು ಅಂದ್ರು. ಅಂದ್ರೆ ಅದೇ ಡಬ್ಬಾ ಕತೆ ಅಂದವರು ಸ್ವಲ್ಪ ಇದು ಮಲಯಾಳಮು, ಅವ್ರು ಟ್ವೀಟ್ ಮಾಡಿದ್ದಾರೆ, ಇವ್ರು ಶೇರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಂಗೆನೆ ಈಗ ಸಖತ್ತಲ್ಲ ಕತೆ ಅನ್ಸಕ್ ಶುರು ಆಯ್ತು. ಇದೇನ್ ಏನಕ್ಕೆ ಹೇಳಿದೆ ಅಂದ್ರೆ ಸರ್ ಹರೀಶ್ ಅವ್ರ ಪಾಡ್ಕಾಸ್ಟ್ ಹೇಳಿದ್ರು ದಟ್ ಇವ್ರದೇ ಸಾಂಗ್ ಅದನ್ನ ಕಣ್ಮುಚ್ಕೊಂಡು ಇದು ಟಾಕ್ಸಿಕ್ ಸಾಂಗ್ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ, ಎಷ್ಟು ಶಂಕೆ ಯಾರ ಇದ್ದಾರೆ ಅಂತ. ಐ ಆಕ್ಚುಲಿ ಟ್ರೈ ದಟ್, ಸಕ್ಕದಾಗಿ ಸಿಂಕ್ ಆಗುತ್ತೆ. ಏನ್ ಬೇರೆ ಇದೆಯಲ್ಲ ಈ ಸಾಂಗ್ ಅನ್ಸಕ್ ಶುರು ಆಯ್ತು. ಅಂದ್ರೆ ದ ವೇರಿ ಪ್ಯಾಕೇಜ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಕನ್ನಡ ಇಂಡಸ್ಟ್ರಿ ಇಟ್ ಸೆಲ್ಫ್ ಇಸ್ ಅನ್ ಡೌನ್ ಸೈಡ್. ಮೋಸ್ಟ್ ಆಫ್ ದ ಫಿಲ್ಮ್ಸ್ ಆರ್ ನಾಟ್ ವರ್ಕಿಂಗ್. ವೈ ಡು ಯು ಥಿಂಕ್ ಇಸ್ ದ ರೀಸನ್ ಆರ್ ದ ರೀಸನ್ಸ್? ಆಲ್ರೆಡಿ ಆ ಪಾಡ್ಕಾಸ್ಟ್ ಮೆನ್ಷನ್ ಮಾಡಿದ್ರಿ, ಅದೆಲ್ಲ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಥಿಯೇಟರ್ಸ್ ಆರ್ ರೀಪ್ಲೇಸ್ಡ್ ಬೈ ಪಬ್ಸ್, ಹೀರೋಸ್ ಆರ್ ರೀಪ್ಲೇಸ್ಡ್ ಬೈ ವಿರಾಟ್ ಕೊಹ್ಲಿ. ನಾವು ಅನಲೈಸ್ ಮಾಡ್ತಾನೆ ಇರ್ತೀವಿ ಸರ್. ನಾವು ಯಾಕಂದ್ರೆ ಇವಾಗ ನಮ್ಮ ಕಾರ್ಪೊರೇಟ್ ಗ್ರೂಪಲ್ಲಿ ನಮ್ಮೆಲ್ಲ ಒಂದಷ್ಟು ಜನ IITians, IIMs ಆರ್ ಗುಡ್ ಇನ್ ಓನ್ಲಿ ನಂಬರ್ಸ್, ಲಾಜಿಕ್ಸ್ ಅಂಥವ್ರ ಹತ್ರ ನಾನು ಚರ್ಚೆಗಳು ಮಾಡ್ತಾ ಇರ್ತೀವಿ. ತಗೊಂಡು ಹೀರೋಗಳೆಲ್ಲ ತೊಗೊಂಡ್ಬಂದ್ವಿ, ಯಾರ್ಯಾರು ಬಂದಿದ್ದಾರೆ ಹೀರೋಗಳು, ಯಾಕೆ ಹೀರೋಗಳಾಗಿದ್ದಾರೆ, ಏನ್ ಮಾಡಿ ಹೀರೋಗಳಾಗಿದ್ದಾರೆ, ಹೈಲೈಟ್ಸ್ ಏನೇನಿದೆ, ಎಲ್ಲರಿಗೂ ಮೋಸ್ಟ್ ಆಫ್ ದಮ್ ರೀಮೇಕ್ಗಳಿರೋದು, ಅದೆಲ್ಲ ಅಕ್ಸೆಪ್ಟ್ ಮಾಡೋದು. ಅವಾಗ ನಿಮ್ಗೆ ತಡೆಯುತ್ತೆ. ಎಷ್ಟೋ ಹೀರೋಗಳನ್ನ ಹೀರೋಯಿನ್ಗಳನ್ನ ಮೊನ್ನೆ ಎಲ್ಲ ನಾನು ನೋಡ್ತಾ ಇದ್ದಾಗ ಹೀರೋಸ್ ಜಾಸ್ತಿ ಫಿಲ್ಮ್ ಮಾಡಿ ಅಂತ, ಅವಾಗೆಲ್ಲ ಕೆಲವು ಹೀರೋಯಿನ್ಗಳಿದ್ರು, ಹೀರೋನ ಲಾಂಚ್ ಮಾಡ್ತಾ ಇದ್ರು, ರಮ್ಯಾ ಅವರಾಗ್ಲಿ, ರಾಧಿಕಾ ಪಂಡಿತ್ ಅವರಾಗ್ಲಿ. ಇವತ್ತು ಯಾರು ಹೀರೋನ ಲಾಂಚ್ ಮಾಡೋಂಥವ್ರು ಯಾರು ಹೀರೋಯಿನ್ನೇ ಇಲ್ಲ. ನಾನು ಹಂಗೂ ಮೊನ್ನೆ ಅದಕ್ಕೆ ಏನಾದ್ರು ಮಾಡಿ ರಾಧಿಕಾ ಪಂಡಿತ್ ನಮ್ಗೂ ರಮ್ಯಾ ಅವ್ರಿಗೂ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಹೇಳೋ ಸಡನ್ ಆಗಿ ಅಂತ ಹೇಳಿದ್ರು. ನಾನು ಹೇಳಿದೆ, ಅವರೊಂದು ರಿಹ್ಯಾಬ್ ಲವ್ ಸ್ಟೋರಿದು 4 ಹೀರೋ ಹಾಕೊಬೇಕು, 4 ಜನ 4 ಲವ್ ಸ್ಟೋರಿ, ಅವರು ರಿಹ್ಯಾಬ್ ಇರ್ತಾರೆ, ಶಿ ವಿಲ್ ಗಿವ್ ಕಾನ್ಸ್ಲಿಕ್, ಆ ಥರ ಕ್ಯಾರೆಕ್ಟರ್ ಮಾಡೋದು ಸಾಕು. ಅಮೂಲ್ಯ ಅವರು 4 ಜನ ಹೀರೋಗಳು ನಿಂತ್ಕೊಂತಾರೆ, ಅವ್ರ ಫಿಲಮ್ ಅಂತ ಬರ್ತಾರೆ, ದೇ ಹ್ಯಾವ್ ದೇರ್ ಓನ್ ಫ್ಯಾನ್ಸ್. ಏನೋ ಮಾಡಬೇಕು. ಆಮೇಲೆ ಇದನ್ನು ಪಾಸಿಟಿವ್ ಡಿಸ್ಕಸ್ ಮಾಡೋರು ಯಾರು ಇಲ್ಲ. ಒಂದು ತಗೊಂಡು ಔಟ್ ಆಫ್ ದ ಬಾಕ್ಸ್ ಬ್ರಿಂಗ್ ಎನ್ ಐಡಿಯಾ. ಈ ಕನ್ನಡ ಹೋರಾಟ ಮಾಡಬೇಕು. ನಂದೇ ಹೇಳ್ತಿದ್ದೆ, ರೇಂಜ್ ಅವ್ರನ್ನ ಕನ್ನಡದಲ್ಲಿ ಹಾಕ್ಬೇಕು ಅಂತ ರೂಲ್ಸ್ ಮಾಡಿ, ರೇಂಜ್ ಅವ್ರ ಮೇಲೆ ಕನ್ನಡ ಹಾಕ್ತಾರೆ, ನೀನ್ ಮಾತಾಡಲ್ಲೇ ಕನ್ನಡದಲ್ಲಿ ಅಂತಾರೆ. ದಟ್ಸ್ ಹೌ ಯು ಪ್ಲೇ. ಬನ್ನಿ ತಿಂಗಳಿಗೊಂದು ಹೊಸ ಕನ್ನಡ ಸಿನಿಮಾ ಅಂತ ಹಾಕಿ, ಎಲ್ಲ ಹೀರೋಗಳು ಬಿಟ್ಟು ಕೋಡಿ ಮಲ್ಟಿಪ್ಲೆಕ್ಸ್ ಅವ್ರು ಹಾಕ್ತಾನೆ. ತಿಂಗಳಿಗೊಂದು ಹೊಸಬ್ರು ಕನ್ನಡ ಸಿನಿಮಾ, ಮೇಕ್ ಎ ಡ್ರೈವ್, ಮೇಕ್ ಇಟ್ ಎ ಬ್ರ್ಯಾಂಡ್, ಟ್ರೈನ್ ಮಾಡ್ಬೇಕಲ್ಲ ಸರ್. ವೆರಿ ಪಾಸಿಟಿವ್ ಎಫರ್ಟ್ ಇದರಲ್ಲಿ. ಈಗ ನಮಗೆ ಓಕೆ, ನನ್ಗೊಂದು ನೆಟ್ವರ್ಕ್ ಇದೆ, ಒಂಚೂರು ಬೇರೆ ಬೇರೆದ್ರಲ್ಲಿ ಏನೋ ಮಾಡಿದೀನಿ, ನನಗೆ ಯಾರು ಬೇಕನ್ನೋ ಒಂದು ಸಿಗ್ತಾರೆ. ಎಲ್ಲರಿಗೂ ಇದಾಗಲ್ಲ. ಪಾಪ ಅವರು ಓದಾಡ್ತಾ ಇರ್ತಾರೆ, ಕರೆದು ಕೂತ್ಕೊಳ್ಳಿ, ಒಂದು ಸಂಡೇ ಇಟ್ಕೊಳ್ಳಿ, ಒಂದು 2 hours ಇಟ್ಕೊಳ್ಳಿ, ಬಾರ ನೀವೇನು ಮಾಡ್ತೀವೋ ತೋರಿಸ್ಕೊ, ಇದು ನಿಮ್ಗೆ ಇರೋದನ್ನ ಬೆಟರ್ ಮಾಡಿ, ನಿಮ್ಮ ಸಜೆಷನ್ಸ್ ಕೊಡಿ, ನಿಮ್ಮ ಇನ್ಸೈಟ್ಸ್ ಕೊಡಿ. ಬೇಡ ನಿಮ್ಮ ಹೆಸರು ಹಾಕೋದು ಬೇಡ, ಸ್ಟ್ಯಾಂಡ್ ಇನ್ ದ ಬ್ಯಾಕ್, ಮಾರ್ಕೆಟಿಂಗ್ ಫ್ರೆಂಡ್ಲಿ ಬನ್ನಿ ತಳ್ಳಿ. ಈಗ ನಮ್ಗೆ ಯಾವ್ದಾದ್ರು ವೇದಿಕೆಯಲ್ಲಿ ವಿರಾಟ್ ಕೊಹ್ಲಿ ಸಿಕ್ಕರೆ ಐ ಟೆಲ್ ಯು ಬಾಸ್, ಯು ಶುಡ್ ಶೇರ್ ಆಲ್ ಕನ್ನಡ ಫಿಲ್ಮ್ ಪೋಸ್ಟರ್ಸ್ ಎವ್ರಿ ಡೇ ಅಂತ. ಈಗ ಶರಣ್ ಸರ್ ಆಗ್ತಿಲ್ಲ, ಲವ್ ಶರಣ್ ಸರ್, ಅದಕ್ಕೆ ಎಲ್ಲ ಸಿನಿಮಾದವ್ರು ಹಾಕ್ತಾರೆ ಸ್ಟೇಟಸ್. ನಾನು ಅವ್ರನ್ನ ಒಂದು ಉದಯವಾಣಿ ತರ ಫಾಲೋ ಮಾಡ್ತೀನಿ, ಇವತ್ತು ಗಿವಿಂಗ್ ಬ್ಯಾಕ್ ಅಂತ ಹೇಳ್ತೀವಿ ಗೊತ್ತಾ ಟು ದ ಕಮ್ಯುನಿಟಿ. ಐ ಥಿಂಕ್ ಈ ತರ ಒಂದು ನಾನು ಹೇಳಿದ್ರೆ ಕೇಳ್ತಾರ ಅವರು, ದೊಡ್ಡವ್ರು ಯಾರು ಹೇಳ್ಬೇಕು. ಬಟ್ ನಾನು ಕಣ್ ತೆರೆಸಿ ಬಿಡ್ತಾ ಇದ್ದೀನಿ. ಅಂಡ್ ನಾನು ಹೇಳೋದೆಲ್ಲ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ದೀಸ್ ಆರ್ ಡಿಫ್ರೆಂಟ್ ವೇಸ್ ಟು ಟ್ರೈ ಟು ಮೇಕ್ ಇಟ್ ಎ ಬ್ರ್ಯಾಂಡ್, ಟು ಮೇಕ್ ಇಟ್ ಎ ಟ್ರೆಂಡ್. ಈಗ ಮೊನ್ನೆ ಯಾರೊಬ್ರು ತುಂಬಾ ದೊಡ್ಡ ರೈಟರ್ ಹತ್ರ ಮಾತಾಡ್ತಿದ್ದೆ, ಮಲಯಾಳಂ ಫಿಲ್ಮ್ ಬೆಂಗಳೂರಲ್ಲಿ 20 ಕೋಟಿ ಮಾಡೋದ್ರಿ, 30 ಕೋಟಿ ಮಾಡೋದ್ರಿ, ಅದು ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರು ಅವರು. ಅವ್ರಿಗೇನಂದ್ರೆ ನೀನ್ ಚಿಕ್ಕ ಹುಡುಗ ಬಂದ್ಬಿಟ್ಟು ಏನು ಲಾಜಿಕ್ಸ್ ಹೇಳ್ತಾ ಇದೆಯಾ ನೀನು, ನಾವು ಎಷ್ಟು ವರ್ಷದಿಂದ ಇದೊಂದು ಇರುತ್ತೆ ಎಲ್ಲರಿಗೂ. ಇರ್ಲಿ ಗುರು, ನಿನ್ ಚೇಂಜ್ ಆಗುತ್ತೆ. ಇವತ್ತು ಚಾಟ್ ಜಿಪಿಟಿ ಇವಾಗ ಇವತ್ತು ವೆನ್ ಸಮಥಿಂಗ್ ಇಸ್ ಹಾಫ್ ಅಂಡರ್ಸ್ಟೂಡ್, ಪೀಪಲ್ ಲವ್ ಇಟ್. ಕಂಪ್ಲೀಟ್ ಅರ್ಥ ಆಗ್ಬಿಟ್ಟು ಇಷ್ಟೇ ಹೋಗಿದೆ ಅಂತ. ನಾನು ಪರ್ಸನಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. MTS ಅಂತ ಒಂದು ರಷ್ಯನ್ ಟೆಲಿಕಾಂ ಕಂಪ್ನಿ ಇತ್ತು, ಪೊಲಿಮೋಟೆ ಸಿಂಬಲ್, ಅದ್ರದ್ದು ಚಾನಲ್ ಪಾರ್ಟ್ನರ್ ನಾವು. ಸೊ ಯಾರು ಕೇಳಿದ್ರೆ ಹಂಗೆ ಹೇಳ್ತಿದ್ದೆ, ಚಾನಲ್ ಪಾರ್ಟ್ನರ್ ಫಾರ್ ರಷ್ಯನ್ ಬೇಸ್ಡ್ ಟೆಲಿಕಮ್ಯುನಿಕೇಶನ್ ಕಂಪನಿ ಅಂತ ಹೇಳ್ತಿದ್ದೆ. ನಾವಪ್ಪ ಈ ಕರೆನ್ಸಿ ಹೆಂಗ್ ಇಟ್ಕೊಂಡವನೇ ನಾವು, ಕನ್ನಡ ಫಿಲಮ್ ಕರೆನ್ಸಿ ಹೆಂಗ್ ಆಗ್ಬಿಟ್ಟಿದೆ, ಮಲಯಾಳಂ ಫಿಲಮ್ ಚಾನಲ್ ಪಾರ್ಟ್ನರ್ ಮಾಡೋದು 2 ಒಂದೇ ಗುರು. ಆಮೇಲೆ ಇದು ಈ ಹತ್ರ ಇರೋನ್ ಬೆಲೆ ಇಲ್ಲ ಗುರು. ನಿಜ ನಿಜ. ಯಾರು ತುಂಬಾ ಅಕ್ಸೆಸಿಬಲ್ ಆಗೋದ್ರೆ ಎಲ್ಲೋ ಒಂದ್ ಕಡೆ ಇಷ್ಟನಾ ಆಗೋಗಿದೆ. ಹೌದು. ಆಮೇಲೆ ಇವಾಗ ನಾನೇ ನಿಮ್ಗೆ ಮೆಸೇಜ್ ಮಾಡಿದ್ದು ಇನ್ಸ್ಟಾಗ್ರಾಮ್, ತುಂಬಾ ಜನಕ್ಕೆ ಯಾರು ತುಂಬಾ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಮಾಡ್ತಿದ್ರು ಅವ್ರಿಗೆಲ್ಲ ಮೆಸೇಜ್ ಮಾಡ್ತೀನಿ. ಯಾಕೆ ಗೊತ್ತಾ, ಒಂದು 5 ಸಿನಿಮಾದ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇವತ್ತು.
ಈಗ ಇದೇ ನೆಟ್ಫ್ಲಿಕ್ಸ್ ಬಂದು ತಗೊಂಡ್ ಓಡಿಲ್ಲ ಅಂತ ಇಟ್ಸ್ ಎ ಬಿಸ್ನೆಸ್ ಅಟ್ ಎಂಡ್ ಆಫ್ ದ ಡೇ. ಅವ್ರು ವರ್ಕ್ ಆಗ್ತಿದೆ, ದೇ ವಿಲ್ ಬೈ, ಅವರೇ ಬಂದಿಲ್ಲ ಆಫೀಸ್ ಹಾಕಿ ಕೇಳ್ತಾರೆ ಫಿಲಮ್ಗಳು. ಇಟ್ಸ್ ನಾಟ್ ವರ್ಕಿಂಗ್, ದೇ ನಾಟ್ ಟೇಕಿಂಗ್. ಅದೇ ನಾವೇನು ಹಕ್ಕಲ್ಲ, ಅದೇನು ಗೌರ್ಮೆಂಟ್ ಅಲ್ಲ. ಸಿಮಿಲರ್ಲಿ ಈಗ 2-3 OTT ಬಿಟ್ಟೇ ಬಿಟ್ಟಿದ್ದಾರೆ ಕೈ. ಇವಾಗ ನಮ್ಗೆ ಹಾಕಿರೋ OTT ಅವ್ರು ಚಾನ್ಸ್ ಕೊಡ್ತಾ ಇದ್ದಾರೆ ಹೊಸೊಬ್ರಿಗೆ, 1-5 ಜನಕ್ಕೆ ಕೊಟ್ಟಿದ್ದಾರೆ. ಅವರು ನೋಡ್ತಾರೆ ಇವೆನ್ಚುಲಿ. ಅವರು ಒಂದು ಫೈನಾನ್ಷಿಯಲ್ ಇಯರ್ ಕುತ್ಕೊಂಡಾಗ ಮಾರ್ಚಲ್ಲಿ ಸಿನಿಮಾ ಹಿಂಗೆ ಹೋಯ್ತು, ಬೇಡ ಬಿಡಿ ಯಾಕೋ 2-3 ವರ್ಷ ವರ್ಕ್ ಆಗ್ತಿಲ್ಲ, ಅಲ್ಲಿಂದ ಇನ್ನೊಂದು 100 ಜನಕ್ಕೆ ಕಳ್ಕೊಂತಾರೆ. ಯಾವ್ದಾದ್ರು ನೋಡಿ ಮಾರ್ಕೆಟ್ ಇದೆ ಸಿನಿಮಾಗಳಿಗೆ OTT ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ ಸಮ್ ಪಾಯಿಂಟ್ ಆಫ್ ಟೈಮ್. ಝೀ ಅವ್ರು ಬಂದು ಒಂದಷ್ಟು ಸಿನಿಮಾಗಳನ್ನ ಪಿಕ್ ಮಾಡಿ ಹಾಕೊಂಡಾಗ, ಅಂದ್ರೆ ನಾನ್ ಸ್ಟಾರರ್ ಫಿಲ್ಮ್ಸ್ ವರ್ಕ್ ಆಗ್ಲಿಲ್ಲ ಅಂದ್ರೆ, ಅವ್ರ ನಂಬರ್ಸ್ ಬರ್ಲಿಲ್ಲ ಅಂದ್ರೆ ಮೇ ಬಿ ಅವರು ಹೆಸಿಟೇಟ್ ಮಾಡ್ತಾರೆ ನಾಳೆ. 100% ಮಾರ್ಕೆಟ್ ಇದೆ ಅನ್ಸ್ಕೊಬೇಕಲ್ಲ ನಾವು. ಮಾರ್ಕೆಟ್ ಇಲ್ಲ ಅಂತ ಇವಾಗ ನೆಟ್ಫ್ಲಿಕ್ಸ್ ಮಾರ್ಕೆಟ್ ಇಲ್ಲ ಅಂತಾನೆ ಹೇಳೋದು, ಮಾರ್ಕೆಟೇ ಇಲ್ಲ ಅಂತಾನೆ ಹೇಳೋದು. ಆಮೇಲೆ ಏನಾಗ್ತಿರೋದು ಸರ್, ಹೊಸ ಇವಾಗ ಇನ್ನೊಂದು 20-30 OTT ಪ್ಲಾಟ್ಫಾರ್ಮ್ಸ್ ಇದೆ, ಸಣ್ಣ ಪುಟ್ಟ ಅಲ್ಲಾಕಿ ₹1 ಸಬ್ಸ್ಕ್ರಿಪ್ಷನ್ ಈ ಥರದೆಲ್ಲ ಇದೆ. ನಿಮ್ಗೆ ಯಾವಾಗಲೂ ಒಂದು ಬೇಸ್, ಒಂದು ಸ್ಟ್ರೀಮಿಂಗ್ ಕ್ವಾಲಿಟಿ, ದ ವೇ ದೇ ಡೂ SEOs ಆ ಥರ ಮಾಡೋದು. ಇವಾಗ ನಾನು ಪ್ರಮೋಷನ್ ಮಾಡೋದೆಲ್ಲ ನಮ್ಮದು ಫೀಲ್ಡ್ ಸೋಷಿಯಲ್ ಮೀಡಿಯಾ, ಅವ್ರು ಬೇರೆ ಥರನೇ ಮಾಡ್ತಾರೆ ಡಿಜಿಟಲ್ ಪ್ರಮೋಷನ್ಸು. ಆಮೇಲೆ ಅವ್ರಿಗೆ ಕ್ಯಾಟಗರೀಸ್ ಗೊತ್ತಿರುತ್ತೆ, ಆಡಿಯನ್ಸ್ದು ಯಾವ ಥರ ಫಿಲ್ಮ್ ಚಾಟ್, ರೆಕಮೆಂಡೇಶನ್ಸು, ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮ ಜೊತೆ ಡಿಸ್ಕಷನ್ ಅಲ್ಲಿ ವಿ ಆಲ್ಸೋ ಹ್ಯಾವ್ ಕಪಲ್ ಆಫ್ A5 ಮೆಂಬರ್ಸ್. ರೆಡಿಟ್ ಅಲ್ಲಿ ಒಂದಷ್ಟು ಕಮ್ಯುನಿಟಿ ಸಬ್ಸ್ ಮೂಲಕ ಸುಮಾರು ಒಳ್ಳೆ ಡಿಸ್ಕಷನ್ಸ್ ಇನಿಷಿಯೇಟ್ ಮಾಡ್ತಿರ್ತಾರೆ. ಬನ್ನಿ ಚರ್ಚೆ ಮಾಡೋಣ, ಔಟ್ ಆಫ್ ಸಿಲೆಬಸ್ ನಿಮ್ಗೆ ಏನು ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಅಂತ. ಸೊ ಆನ್ ದಟ್ ನೋಟ್, ವೆಲ್ಕಮ್ ಆಂಟೋ, ವೆಲ್ಕಮ್ ಸುಮಂತ್. ಅಂಡ್ ಅದಲ್ಲದೆ ಒಂದಷ್ಟು ಜನ ಆಡಿಯನ್ಸ್ ಇದ್ದಾರೆ ನಮ್ಮ ಟೆಕ್ ಟೀಮ್. ಆಕಾಶ ನೋಡಕ್ಕೆ ನುಗ್ಲಾಕೆ. So yeah, now we'll start talking. A couple of topics in it. I just wanted to address a little bit about nepotism, but Parana, a little bit about casting. The generic industry related topics in it. I think Parana, but before that, let's talk about out of syllabus. ಅಲ್ಲ, ನನ್ಗೊಂದು ಕ್ವಶನ್ ಇತ್ತು ಅದಕ್ಕಿಂತ ಮುಂಚೆ. ನೀವು ಹೇಳಿದ್ರಿ ಥಿಯೇಟರ್ಸ್ ಎಲ್ಲ ಪಬ್ಸ್ ಆಗಿದೆ, ಇವ್ರಿಗೆ ಮೈಕ್ ಹಾಕಿರಾ? ಆಕ್ಟ್ ಅಂದ್ರೆ ಹೀರೋಸ್ ಆರ್ ರಿಪ್ಲೇಸ್ ಬೈ ವಿರಾಟ್ ಕೊಹ್ಲಿ ಅಂತ. ತಮಿಳ್ ತೆಲುಗಲ್ಲಿ ಯಾಕೆ ಆಗ್ತಾ ಇಲ್ಲ? ಅವ್ರ ಸಿನಿಮಾಗಳಿಗೆ ಕೊಹ್ಲಿ ಬೆಂಗಳೂರು ಬಾರ್ಗಳಲ್ಲಿ ಅಷ್ಟೊಂದು ಗೌರ್ಮೆಂಟ್ ಬಾರು, ಕೇರಳಲ್ಲಿ ಟೀಮೇ ಇಲ್ವಲ್ಲ. ವಿರಾಟ್ ಕೊಹ್ಲಿ ಇಸ್ ಎ ಹೀರೋ ಮೋರ್ ದೆನ್ ಎ ಕ್ರಿಕೆಟರ್. ಸಚಿನ್ ತೆಂಡೂಲ್ಕರ್ ಇಸ್ ಎ ಕ್ರಿಕೆಟರ್. ಸೊ ಇಸ್ ದ ಸೊಲ್ಯೂಷನ್ ನಾವು ಹೋಗಿ ತಮಿಳ್ ಸಿನಿಮಾ ಮಾಡ್ಬೇಕಂದ್ರೆ? ಅಲ್ಲ ಅದಲ್ಲ ಸೊಲ್ಯೂಷನ್. ಅದೇಂಗಾಗುತ್ತೆ ಹೇಳಿ, ನಿಮ್ಮನೆ ಜಗಳ ತೆಗಿಸತ್ತೆ ಅಂತ ನೀವು. So what he meant to say is, ಬೆಂಗಳೂರಲ್ಲಿ ನಮ್ಗೆ ಆಲ್ಟರ್ನೇಟ್ ಎಂಟರ್ಟೈನ್ಮೆಂಟ್, ಸಿನಿಮಾ ಬಿಟ್ಟು ಆಲ್ಟರ್ನೇಟ್, ಥಿಯೇಟರ್ ಬಿಟ್ಟು ಆಲ್ಟರ್ನೇಟ್ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಸೊ ಅಲ್ಲಿ ದೇರ್ ಆರ್ ನೋ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎಂಟರ್ಟೈನ್ಮೆಂಟ್. ಇದೆ ಅಲ್ವಾ? ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಇದೆ, ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಶಿಪ್ ಐ ಆಮ್ ಟಾಕಿಂಗ್ ಅಬೌಟ್. ಫ್ಯಾನ್ಶಿಪ್ ಹೌದು. ಫ್ಯಾನ್ಶಿಪ್ ನಮ್ಗೆ ಒಬ್ಬ ಬೇಕು ಸರ್ ಇರೋ. ನಾನು ಈ ಕಡೆ ಇವಾಗ People was always tattoo. ಅಲ್ಲ, ಅದಂತ. ಸೊ ಹೀರೋ ಬಗ್ಗೆ ನೀವು ಹೇಳಿದ್ರೆ, ಸೊ ಕಮಿಂಗ್ ಟಾರ್ಗೆಟಿಂಗ್ ದ ಮಲಯಾಳಂ ಇಂಡಸ್ಟ್ರಿ. ಇವಾಗ ಇದು ಫಾಜಿಲ್ 3 ಜನ ಹುಡುಗರು ಮಾಡಿದ್ರೆ ಆವೇಶ, ಮತ್ತೆ ಬಾಳಂ ಅಂತ ಬಾಳ, ಈ ಮೂವೀಸ್ ಅವರೆಲ್ಲ ಕಂಪ್ಲೀಟ್ ಲೈಕ್ ಆಲ್ಮೋಸ್ಟ್ ಕನ್ನಡ ಫಿಲ್ಮ್ ಮಾಡೋ ಕ್ವಶನ್ ಕೇಳೋರಿಗೆ. ಸೊ ಇಲ್ಲಿ ಸೊ ನೋ ಸ್ಟಾರ್ ಪವರ್, ನೋ ಸ್ಟಾರ್ ಹೀರೋಸ್, ಬಟ್ ಮೂವೀಸ್ ಆದ್ರೂ 140 ಕೋಟಿ ಮಾಡಿದೆ ಸರ್. ಅದೇ ಸರ್, 20 ವರ್ಷ ಮುಂಚೆ ಮಲಯಾಳಂ ಸಿನಿಮಾ ಅಂದ್ರೆ ಏನು ಸರ್? ವಿ ಆಲ್ ನೋ ದಟ್. ಇವತ್ತು ಮಲಯಾಳಂ ಸಿನಿಮಾ ಅಂದ್ರೆ ಕಂಟೆಂಟ್. ಹೌದು, ಆಯ್ತಾ? ಈಗ ನಾನು ಲಾಲ್ಬಾಗ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದೀನಿ ಅಂದಾಗೇನೆ ಇವ್ರು ನಗಿಸ್ತಾರೆ ಅಂತ ನೀವು ಫಿಕ್ಸ್. ನನ್ನ ಹೆಸರೇ ನೀವು ಅಫೆಂಡ್ ಆಗಲ್ಲ. ಯಾಕಂದ್ರೆ ಸೊ ದಟ್ ಇಸ್ ದ ಮೈಂಡ್ ಸೆಟ್ ದೇ ಆರ್ ಕ್ರಿಯೇಟೆಡ್. ಈಗ ಇವ್ರದ್ದು ಕಂಟೆಂಟ್ ನೀನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಡ. ಯಾರು ಬಂದು ದುಮ್ದು ಅನ್ನಲ್ಲ, ಯಾರು ಬಂದು ಭೀಮನಲ್ಲ, ಹಿಂಗೆ ಇವ್ರು ಅವಾಶ್ಲು ಒಂದು ಇರ್ತಾರೆ. ಬಟ್ ನಮ್ದು ಜಿರಾಫ್ ಅಲ್ಲ, ಜಾಫರ್ಡ ಸಿರಾಜ್ಡ ಅನ್ಕೊಂಡು ಏನೋ ಒಂದು ಕೊಡ್ತಾರೆ. ಬಟ್ ನಮ್ದು ಒಂದು ಟ್ರಾನ್ಸಿಷನ್ ಆಗ್ಬೇಕು. ನಾವು ಅದನ್ನೇ ಹೇಳಕ್ ಆಗೋದಿಲ್ಲಲ್ವಾ? ಅದೇ ಎಕ್ಸ್ಕ್ಯೂಸಸ್ ನಾವು ಕೊಟ್ಕೊಂಡು ಹೀರೋಸ್ ಇಲ್ಲ ಅಂತ ಕ್ರಿಯೇಟ್ ಮಾಡ್ಬೇಕು. ನಾನು ಕೊಟ್ಟಿಲ್ಲ, ನಾನು ಸಿನಿಮಾ ಮಾಡಿದೀನಿ, ಬ್ರೇಕ್ ಇವನ್ ಮಾಡ್ತಾ ಇದ್ದೀನಿ. Yes, we congratulate you on that. Yes, definitely. But here, ನಾನು ಕಮೆಂಟರ್ ಆಗ್ಬಾರ್ದು ಅಂತಾನೆ ಮೂವಿ ಮಾಡಿದ್ದು, ಬಿಗರ್ ಮೋಟಿವೇಶನ್. ಬಾಲನ್ ಅನ್ನೋ ಒಂದು ಸಿನಿಮಾ ಹೌದು, ಮಲಯಾಳಂನಲ್ಲಿ ಅದ್ರದ್ದು ರಿವ್ಯೂ ನಾವು ಮಾಡ್ತಾ ವಿ ಜಸ್ಟ್ ಹ್ಯಾಡ್ ಒನ್ ಹುಕ್. ಏನಂದ್ರೆ ಇದೇ ಸಿನಿಮಾ ಕನ್ನಡದಲ್ಲಿ ಬಂದಿದ್ರೆ ಏನಾಗೋದು ಅಂತ ಅಷ್ಟೇ ಕೇಳಿರೋದು ನಾವು. ಎಷ್ಟೊಂದ್ ಜನ ಅವರೇ ಆಡಿಯನ್ಸಸ್ ಬಂದು ಒಪ್ಕೊಂತಿಯಾರೆ, ಕನ್ನಡದಲ್ಲಿ ಓಡ್ತಿರ್ಲಿಲ್ಲ. ಅಂದ್ರೆ ಸೇಮ್ ಫಿಲಮ್ ವೆನ್ ಯು ಸೇ ಇಟ್ಸ್ ಕನ್ನಡ, ಇಟ್ಸ್ ವಾಚ್ಡ್ ಇನ್ ಅ ಡಿಫರೆಂಟ್ ಲೆನ್ಸ್. ಬಟ್ ಅದೇ ಸಿನಿಮಾನ ವೆನ್ ಯು ಸೇ ಇಟ್ಸ್ ಮಲಯಾಳಂ, ಇಟ್ಸ್ ವಾಚ್ಡ್ ಇನ್ ಅ ಡಿಫರೆಂಟ್ ಲೆನ್ಸ್. ಅಂದ್ರೆ 3/4 ಗಂಟೆ ಕಾಯ್ತಾರೆ ನಿನ್ ಕತೆ ಶುರು ಮಾಡ್ಕೊಳ್ಳಲ್ಲ. ಟೇಕ್ ಯುವರ್ ಓನ್ ಟೈಮ್, ಐ ವಿಲ್ ಎಂಜಾಯ್ ದ ಫ್ರೆಂಡ್ಸ್ ಅಂತ. ಅದೇ ನಾವು ಕನ್ನಡದವ್ರು ಮಾಡಿದ್ರೆ ಲೇಟ್ ಮಾಡ್ತೀನಿ. ಸೊ ಐ ಫೀಲ್ ದಟ್ ಹೋಲ್ ಈ ರೇಂಜ್ ಕಂಪ್ಯಾರಿಸನ್ ಮಾಡೋದು
it's based on a false equivalence ಅಂತ ನನಗೆ ಅನ್ಸುತ್ತೆ. So first of all, Malayalam, they have taken their time to create that hype to make a movie like a Bala. So the director has a track record and the actors have track record, other than the child actor. But there is a track record and I think KVN is distributing it. No, They have produced it. How? So, and if you look at the teaser and the trailer and all that, the level of technicalities that goes into, sorry, ತುಂಬಾ ಇಂಗ್ಲಿಷ್ ಮಾತಾಡ್ತೀನಿ. ನಾನು ಕನ್ನಡ ಸಿನಿಮಾ ಮಾಡಿದ್ದೀನಿ, ಲಂಡನ್ ಅಲ್ಲಿ MBA ಮಾಡಿದ್ದೀನಿ ನಾನು. So ಅದು ಇಂಜಿನಿಯರಿಂಗ್ ಮಾಡಿದ್ದೀನಿ, ವಾಯ್ಸ್ ಅಂಡ್ ಆಕ್ಷನ್ ಟ್ರೈನರ್ ನಾನು ಇನ್ಫೋಸಿಸ್ ಅಲ್ಲಿ. ಐ ಯೂಸ್ ಟು ಟೀಚ್ ಇದು ಎಂಪ್ಲಾಯೀಸ್ ಅಮೆರಿಕನ್ಸ್ ಹತ್ರ ಇಂಗ್ಲಿಷ್ ಮಾತಾಡೋದು, ಬ್ರಿಟಿಷ್ ಹತ್ರ ಇಂಗ್ಲಿಷ್ ಮಾತಾಡೋದು. ಸಾರಿ ಫಾರ್ ದ ಆಡಿಯನ್ಸ್ ಆಕ್ಚುಲಿ. ಸೊ ಅಲ್ಲಿ ಒಂದು ತಾಂತ್ರಿಕ ತಜ್ಞರ ಒಂದು ಇದು ಇಂಗ್ಲಿಷ್ ಅಲ್ಲೇ ಮಾತಾಡಿ ನನ್ನ ಸಿನಿಮಾ ಔಟ್ ಆಫ್ ಸಿಲೆಬಸ್, ನನ್ನ ಪಠ್ಯಕ್ರಮದವರೆಗೆ ಅಂತ ಯಾರು ಬರ್ತಾರೆ. ಅದೇ ಲೆವೆಲ್ ಆಫ್ ಟೆಕ್ನಿಷಿಯನ್ಸ್ ಇಟ್ಕೊಂಡು ಕನ್ನಡದಲ್ಲಿ ಮಾಡಿದ್ರೆ ವರ್ಕ್ ಆಗ್ತಿತ್ತ? ಅದೇ ಕ್ಯಾಲಿಬರ್ ಆಫ್ ಟೆಕ್ನಿಷಿಯನ್. ಐ ಥಿಂಕ್ ಅದು ವರ್ಕ್ ಆಗುತ್ತೆ, ಬಟ್ ದ ಪ್ರಾಬ್ಲಮ್ ಇಸ್ ದೇರ್ ಈಸ್ ನಥಿಂಗ್ ಕಮಿಂಗ್ ಔಟ್. ಅದೇ So, ಅದಕ್ಕೆ ಬೇಸಿಕ್ ಕ್ವಶನ್ ನಾನು ಕೇಳಿದ್ದು, ಅದೇ ಮಲಯಾಳಂ ಮೂವಿನ ಕನ್ನಡದಲ್ಲಿ ಬಿಟ್ರೆ ನೋಡ್ತಾರಾ? ಟಾಪ್ ಡೈಲಾಗ್ ರೈಟರ್ ಇನ್ ದ ಇಂಡಸ್ಟ್ರಿ. ಸೊ ಇವಾಗ ಡಬ್ಬಿಂಗ್ ಅಲ್ಲಿ ಬಿಟ್ರೆ ನೋಡಲ್ಲ. ಯು ನೋ ವೈ? ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಎಲಿನೇಟೆಡ್ ದ ಆಡಿಯನ್ಸ್ ಅಂತ ನನಗೆ ಅನ್ಸುತ್ತೆ. ಐ ಆಮ್ ಒನ್ ಆಫ್ ದ ಆಡಿಯನ್ಸ್. ಇವಾಗ ಎಲ್ ಲಿಪ್ಸಿಂಗ್ ಬರುತ್ತೆ, ರೀಲ್ಸ್ ಎಲ್ಲ ಬರುತ್ತೆ ಗೊತ್ತಾ? ಹಂಗ್ ಮಾಡ್ಬಿಟ್ರೆ ಕನ್ನಡದಲ್ಲಿ ನೋಡ್ತಾರಾ? ಅದು ಏನೇ ಇದ್ರೂ ನಾನು ಇವಾಗ ನಿನ್ನೆ ನಾನು ಇದನ್ನ ನೋಡ್ತಾ ಇದ್ದೆ, ಯಾವುದೋ ನಾರ್ವೆ ಮೂವಿ ನೋಡ್ತಾ ಇದ್ದೆ. ಸೊ ಅದು ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಅಲ್ಲಿ ಬಂತು, ಬಟ್ ನಾನು ಆಟೋಮೆಟಿಕ್ ಆಗಿ ಲ್ಯಾಂಗ್ವೇಜ್ ನ ನಾರ್ವೆಗೆ ಸ್ವಿಚ್ ಮಾಡಿ ಸಪ್ರೇಟ್ ಇಂಗ್ಲಿಷ್ ಅಲ್ಲಿ ಹಾಕೊಂಡು ನೋಡಿದೆ. ಮ್ಯಾನ್ಯಲಿ ಮಾಡ್ಬೋದು. ಇಂಗ್ಲಿಷ್ ನಮಗ್ ಫುಲ್ ಅರ್ಥ ಆಗಲ್ಲ. ಹೌದು, ನಿಮ್ಗೆ ಎಷ್ಟು ಪರ್ಸೆಂಟ್ ಅರ್ಥ ಆಗ್ಬೋದು ಅನ್ಕೊಂಡಿದ್ದೀರಾ? ಅದು ಡಿಪೆಂಡ್ಸ್ ಆನ್ ಮಲಯಾಳಂ ಎಷ್ಟು ಅರ್ಥ ಅಷ್ಟೇ ಆಗುತ್ತೆ ನಮಗೂ. ಪದಗಳು ಜಾಸ್ತಿ ಅರ್ಥ ಆಗುತ್ತೆ ನಿಮ್ಗೆ. ಮೂವೀಸ್ ಇಸ್ ಅಬೌಟ್ ಕಲ್ಚರಲ್ ಥಿಂಗ್ಸ್. ಅಲ್ಲಿ ಟೆಲ್ ಯು ಎಕ್ಸಾಂಪಲ್. ಕನ್ನಡ ಒಂದು ಫಿಲಮ್ ಸೀನ್ ಆಯ್ತಾ, ಮಗ ನೀನ್ ನಂಬ್ಕೊಂಡ್ರೆ ನಾನು ಮೂರ್ಧಾಮ. ಸರಿ, ಇವಾಗ ಭಾಷೆ ಗೊತ್ತು ಅಂತ ಗೊತ್ತಾ ನಿಮ್ಗೆ, ಅದು ಕಲ್ಚರ್ ಗೊತ್ತು ಅಂತ ಗೊತ್ತಾ? ಆಬ್ವಿಯಸ್ಲಿ ಇಟ್ ಇಸ್ ವೆರಿ ರಿಲೇಟೆಡ್ ಟು ಕರೆಕ್ಟಾ? ಅದೇ ಇಂಗ್ಲಿಷ್ ಫಿಲಮ್ ನೋಡ್ತೀನಿ, ಇಫ್ ಐ ಸೀ ಯು ಅಂದ್ರೆ ಅವ್ನಿಗೆ ಏನ್ ಅರ್ಥ ಆಗುತ್ತೆ? ಅದು ಅರ್ಥ ಆಗುತ್ತೆ. ಅದು ಇಟಾಲಿಯನ್ ಆಗಿದ್ರೆ ಇದು ಅರ್ಥ ಆಗುತ್ತೆ ಅವನಿಗೆ. ನೀವು ನನಗೆ ಅರ್ಥ ಆಯ್ತು ಇಫ್ ಐ ಸಿ ಯು ದಿಸ್ ಅಂತ ಡೂಡ್ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಂಡು ಹೇಳ್ತೇನಲ್ಲ ಕಲ್ಚರು. ಧೀರಜ್ ಅವರು ಕೇಳಿದ ಕ್ವಶನ್ಗೆ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಇದೆ ಇವಾಗ ಕನ್ನಡ ಸಿನಿಮಾಗಳ ಮೇಲೆ. ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಟು ಚೇಂಜ್ ದಟ್? ನಮ್ದೇ ಅಲ್ವಾ? ಫಿಲ್ಮ್ ಮೇಕರ್ಸ್. ಆಡಿಯನ್ಸ್ ನ ನಾವು ಬ್ಲೇಮ್ ಮಾಡೋಕ್ ಆಗಲ್ಲ. ಸೊ ಅದು ನಾವೇ ಮಾಡ್ಬೇಕು. ಮಲಯಾಳಂ ಅವ್ರಿಗೂ ಮಾರ್ಕೆಟ್ ಇರಲಿಲ್ಲ ಅಂಡ್ ದೇ ಬಿಲ್ಡ್ ದಟ್ ಓವರ್ 20-30 years. ನಾವು ಅದನ್ನೇ ಮಾಡ್ಬೇಕಾಗುತ್ತೆ. ಮತ್ತೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಡ್ರಾಯಿಂಗ್ ರೂಮ್ ಅಂಡ್ ಕಮ್ ಬ್ಯಾಕ್ ಅಗೇನ್. ನಾವು ಆ ಥರ ಕಾಂಟೆಂಟ್ ನ ಮಾಡಿ ಏನ್ ನೋಷನ್ ಇದೆ ಅದನ್ನ ಚೇಂಜ್ ಮಾಡಬೇಕು. ಆವಾಗ ವರ್ಕ್ ಆಗುತ್ತೆ. ಆಬ್ವಿಯಸ್ಲಿ ಕನ್ನಡದಲ್ಲಿ ಬಾಲನ್ ಮಾಡಿದ್ರು ವರ್ಕ್ ಆಗುತ್ತೆ, ಇನ್ನೊಂದೇನೋ ಮಾಡಿದ್ರು ವರ್ಕ್ ಆಗುತ್ತೆ. ದ ಹೋಲ್ ಪ್ರಾಬ್ಲಮ್ ಇಸ್ ಕಂಪ್ಯಾರಿಸನ್. ಅವರ್ ಜಾಬ್ ಇಸ್ ಆಲ್ಸೋ ಟು ಎಜುಕೇಟ್. ಯಾಕೆ ಅದು ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ, ಯಾಕೆ ನಮ್ದು ಈ ತರ ಫ್ಲಾಸ್ ಇದೆ, ನಮ್ಗೇನೇನು ಕನ್ಸ್ಟೆಂಟ್ಸ್ ಇತ್ತು, ನಮ್ಗೇನೇನು ಲಿಮಿಟೇಷನ್ಸ್ ಇತ್ತು, ಅದರಲ್ಲಿ ಸ್ವಲ್ಪ ಒಂದೆರಡು ಹೊಗಳಕನ ಇದೆಯಲ್ಲ, ಅದನ್ನ ದಯವಿಟ್ಟು ತಗೊಳ್ಳಿ ಅಂತ ರಿಕ್ವೆಸ್ಟ್ ಅಷ್ಟೇ. ಇಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಇವತ್ತು ಔಟ್ ಆಫ್ ಸಿಲೆಬಸ್ ಈಗ ಇಂಟ್ರೊಡಕ್ಷನ್ ಶಾರ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ? 2,000 ಸ್ಟೂಡೆಂಟ್ಸ್ ಹಾಕಿ ಕ್ಲೈಮ್ಯಾಕ್ಸ್ 3,000 ಸ್ಟೂಡೆಂಟ್ಸ್ ಇಟ್ಕೊಂಡು ಫೈರ್ ಫೈಟ್ ಯಾವನ್ ಮಾಡಿದ್ದಾನೆ? 7,000 ಮಧ್ಯೆ ಜನ DOP ನಡೀತಾ ಇದೆ ಸ್ಟೇಜ್ ಮೇಲೆ ಹೋದಾಗ. ಸನ್ಬರ್ನ್ ಫೆಸ್ಟ್ ಮಧ್ಯ ಪರ್ಮಿಷನ್ ತಗೊಂಡು 7,000 ಜನ ಮಾತು ಕೇಳ್ತಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಒಂದು ಶಾರ್ಟ್ಗೆ. ನಾವು ಅವ್ರಿಗೆ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಏನಾಗ್ತಿದೆ, ದೇರ್ ಆರ್ ಲಾಟ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಪೀಪಲ್. ಒಬ್ಬರು ಒಂದೊಂದು ಇಷ್ಟ ಆಗುತ್ತೆ. ABC ಆಡಿಯನ್ಸ್ ಇವೆಲ್ಲ ನಾವು ಮಾತಾಡ್ತೀವಿ, ನಾವು ಕೇಟರ್ ಮಾಡಬೇಕು. ನನ್ನ ಟಾರ್ಗೆಟ್ ಮಾರ್ಕೆಟ್ ನಂಗೆ ಕರೆಕ್ಟಾಗಿ ಗೊತ್ತಿತ್ತು ಸ್ಟೂಡೆಂಟ್ಸ್ ಅಂತ, ಅವ್ರಿಗೆ ಕರೆಕ್ಟಾಗಿ ಮಾಡಿದೆ. ಇಟ್ ಹ್ಯಾಸ್ ವರ್ಕ್ ಫಾರ್ ಮೀ. ಆ ಥರ ಆ ಮಾರ್ಕೆಟಿಂಗ್ ಅಲ್ಲಿ ಮಿಸ್ ಔಟ್ ಮಾಡ್ತಾ ಇದ್ದಾರೆ. ದುಡ್ಡಿರೋರೆಲ್ಲ ಸಿನಿಮಾ ಮಾಡ್ತಾ ಇದ್ದಾರೆ, ಅದು ತಪ್ಪು ಸರಿ ಹೇಳ್ತಾ ಇಲ್ಲ. ಅಲ್ಟಿಮೇಟ್ ಪ್ರಮೋಷನ್ ಏನ್ ಮಾಡ್ತೀರಾ? ಒಂದ್ ಸಿನಿಮಾ ಪೋಸ್ಟ್ ಬಿಡ್ತೀರಾ, ಟೀಸರ್ ಬಿಡ್ತೀರಾ, ಟ್ರೇಲರ್ ಬಿಡ್ತೀರಾ, ಕಡೆಗೆ ಏನ್ ಮಾಡ್ತೀರಾ? ಥಿಯೇಟರ್ ಹೋಗ್ಬಿಟ್ಟು ಮ್ಯಾಗ್ ಕಿಡು ನೋಡೋಣ ಹೆಂಗೆ ಪಿಕ್ಚರ್ ಅಂತೀರಾ. ಅದನ್ನು ಫೇಕ್ ಅಂತ ನಾವೇನ್ ಮಾಡೋಣ? ರಿಲೇಷನ್ ನಾನೇನ್ ಮಾಡಿದೆ, ಐ ಮೇಡ್ ಶೋರ್ ಫಸ್ಟ್ 25 days ಥಿಯೇಟರ್ ಹೋದೆ. 25 days ನಾನು ವಿಡಿಯೋಸ್ ಆಗ್ತಾ ಇದ್ದೆ. 20 ದಿನ ಆದ್ರೂ ಹೋಗ್ತಾ ಇದೆ ಥಿಯೇಟರ್. ಅದು ಫಾಲೋ ಮಾಡಿದ್ರೆ ಬರುತ್ತೆ, ಸ್ಕಿಪ್ ಮಾಡ್ಕೊಂಡು ಇಲ್ಲಿಂದ ಬರುತ್ತೆ. ಇಫ್ ಯು ಲೈಕ್ ಸಮಥಿಂಗ್ ಇನ್ ಇಟ್, ಒಂದು ಪಾಸಿಟಿವ್ ಆಟಿಟ್ಯೂಡ್ ನೋಡ್ಬೇಕು. ನಾವು ಓವರ್ ಆಗಿ ಹೇಳಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಅವರ ದುರಂಕಾರ ಆಗ್ಬೋದು, ಮನೇಲಿ ಬಂದ್ಬಿಡ್ತಾರೆ. ಪೀಪಲ್ ವಿಲ್ ರಿಜೆಕ್ಟ್ ಯು. ಯಾವತ್ತು ಹಂಬಲ್ನೆಸ್ ವರ್ಕ್ ಆಗೋದು. ನೀವು ರಜನಿಕಾಂತ್ ಸರ್ ಲಾಸ್ಟ್ ಎನಿ ಬಿಗ್ ಹೀರೋ, ಎನಿ ಬಿಗ್ ಸ್ಟಾರ್ ಹಂಬಲ ಕೈ ಮುಕ್ಕೊಂಡವನಿಗೆ ಜನ ಆಶೀರ್ವಾದ ಮಾಡೋದು. ನಾನೇನೋ ಸೂಪರ್ ಟಾಪ್ ಗೀಪ್ ನೋಡ್ರೆ ಅಲ್ಲೇ ಅವ್ರೆ. ನಾನು ಟಾಕಿಂಗ್ ಟು ಫಸ್ಟ್ ಟೈಮ್ ಫಿಲಮ್ ನೋಡಿದ ತಕ್ಷಣ ಅವ್ರು ಮಾತು ಹೇಳಿದ್ರು, ಇದೇ ಲವ್ ಟುಡೇ ಬೇಬಿ. ಆ ಥರ ಪ್ಲೇಸ್ಮೆಂಟ್ ಯುವರ್ ಸಿನಿಮಾ ಡಿಸರ್ವ್ಸ್. ಅವ್ರು 50 ಕೋಟಿ 100 ಕೋಟಿ ಮಾಡಿರ್ಲಿ, ಅಲ್ಲಿ ತುಂಬಾ ಅಭಿಮಾನ ಇರಲಿ, ನಮ್ಗೆ ಅಭಿಮಾನಕ್ಕೆ 5 ಕೋಟಿ ಬೇಡ ಒಬ್ರು ನಿಮಗೆ ಅಂದ್ರು. ಎಲ್ಲ ಒಂದ್ ಕಡೆ ನೀವು ಕಂಪ್ಯಾರಿಸನ್ ಮಾಡ್ಕೊಂಡು ಇದಾಗ್ತಿಲ್ಲ ಅಂತ ಅನಿಸ್ತಿಲ್ಲ ನಿಮಗೆ? ಅಲ್ಲ, ಕಂಪೇರ್ ಮಾಡ್ತಿಲ್ಲ. ವಿ ಆರ್ ಜಸ್ಟ್ ಗೇಜಿಂಗ್ ಅವರ್ ಸೆಲ್ಫ್ಸ್ ಅಷ್ಟೇ. ಅಂದ್ರೆ ಇನ್ನೊಂದು ಇಂಡಸ್ಟ್ರಿ ಇಷ್ಟು ಮಾಡ್ತಿದೆ, ನಾವು ಇಷ್ಟು ಮಾಡೋಣ ಅನ್ನೋದಕ್ಕಿಂತ ಅವ್ರು ಎಷ್ಟಾದ್ರೂ ಮಾಡ್ಲಿ, ನಾವು ₹100 ಹಾಕಿ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿದೀವಿ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ₹100 ಮಾಡೋಣ ಅದರಿಂದ. ಅಂದ್ರೆ ಇಟ್ ಇಸ್ ನಾಟ್ ಅ ಪೆಥೆಟಿಕ್. ₹10 ಮಾಡಬಾರ್ದು ಅನ್ನೋ ಫಿಲಮ್ ಅಲ್ಲ ಅದು. ಸೋ ಮೆನಿ ಥಿಂಗ್ಸ್ ಇನ್ ದಟ್.
Audiences are always right. You give them good content, they accept. You give them bad content, they reject. Yeah, then why the question ನೀವು ಮಾಡಿದ್ರೆ ಗೊತ್ತಾಗ್ತಿಲ್ಲ. 5 crores ಬಂದಿಲ್ಲ ಅಂತ ಹೇಳಿದ್ರೆ you're pointing fingers at the audience ಅಲ್ವಾ? ಫಿಂಗರ್ ಪಾಯಿಂಟಿಂಗ್ ಇಟ್ಸ್ ಟುವರ್ಡ್ಸ್ ದ ಆಡಿಯನ್ಸ್. ಬ್ರೋ ನಿಮ್ಗೆ ಇವಾಗ ನೀವು ನನ್ನ ಮೂವಿ ನೋಡೋರಲ್ಲ, ಹ್ಮ್. ಡಿ ಯು ಅಗ್ರಿ ಇಫ್ ಐ ಟೆಲ್ ನೀವು ನನ್ನ ಮೂವಿನ ಥಿಯೇಟರ್ ನೋಡಿದ್ರೆ your ಒಪಿನಿಯನ್ ಇನ್ನ ಒಂದು 10 times ಇನ್ನ ಬೆಟರ್ ಒಪಿನಿಯನ್ ಇರ್ತೈತೆ ನಿಮಗೆ ಅಂತ I don't think so. ಅನ್ಸಲ್ವಾ? ಯಾಕೆ ಅನ್ಸುತ್ತೆ? ಇಲ್ಲ, ಅದು ನನ್ನ ಪ್ರಕಾರ ಒಂದು ಸಿನಿಮಾ ಥಿಯೇಟರ್ಲಿ ವರ್ಕ್ ಆಗೋದು ಹೆಂಗೆ ವರ್ಕ್ ಆಗುತ್ತೋ OTT ನೋಡಿದ್ರೆ ಹಂಗೆ ವರ್ಕ್ ಆಗುತ್ತೆ. ನನಗೂ ಅಷ್ಟೇ. ಐ ಡೋಂಟ್ ಬಿಲೀವ್ ಇನ್ ಈ ಸಿನಿಮಾ ಥಿಯೇಟರ್ ನೋಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಬಿಲೀವ್ ಮಾಡಲ್ಲ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಿದೆ ಬ್ರೋ? ನಾನು ಐ ವಿಲ್ ಕಮ್ ಟು ದಿಸ್ ಸೇಮ್ ಪಾಯಿಂಟ್. ಏನಕ್ಕೆ ಕೆಲವೊಂದು ಮೂವೀಸ್ ನಾನು ಹುಟ್ಟಿರೋಕ್ಕಿಂತ ಮುಂಚೆ ಮಾಡಿರೋ ಮೂವೀಸ್ ಇದೆ. ಲೈಕ್ Let's talk about the recent film So From So. ಅದು ಥಿಯೇಟರ್ ಅಲ್ಲಿ ವರ್ಕ್ ಆಗಿರೋಂಗೆ OTT ಅಲ್ಲಿ ವರ್ಕ್ ಆಗಿಲ್ಲ.